ನೋಡಿದಂತಹ ದೇವರು ವಾತಕಲ್ಲಮ್ಮ ಅಂತ. ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು, ಹಳ್ಳಿಯರು ಮತ್ತು ಸ್ಥಳೀಯರು ಎಲ್ಲ ಸೇರಿ ಅಜ್ಜಿ ದೇವಸ್ಥಾನ ಅಂತಂದ್ಬಿಟ್ಟು ಪ್ರೀತಿಯಿಂದ ಕರೀತಾರೆ. ವಿಧಿ ಸ್ಟಾರ್ಟು. ಹಂಗಂದ ತಕ್ಷಣ ಜೋಡಿ ಹಿಡ್ಕೊಂಡು ಕೈ ಮೇಲೆ ಬಂದ್ಬಿಟ್ಟು ಕಂಡ್ರಪ್ಪ. ಯಾಕಾರು ಬರ್ತಿರೋ ನಮ್ಮನ್ನು ಅಯ್ಯೋ ಅನ್ನಿಸ್ಕೊಳಕ್ಕೆ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ರೆಡಿ ಆಗ್ತಿದೆ ಬೆಳೆ ಪಲ್ಲಕ್ಕಿ ಉತ್ಸವಕ್ಕೆ. 8 ಕಮರ್ಸ್ ಆಗ್ಬಿಟ್ಟಿದ್ದೀವಿ. ಬ್ಯೂಟಿ ಕ್ವೀನ್ಗಳು ಬರ್ತಿದ್ದಾರೆ. ಇಲ್ಲಿ ಬಲೂನ್ಗಳು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ಹೆಸರು ಧನಂಜಯ್ ಡಾಲಿ. ಕ್ರೂರಿ ಅಂದ್ರೆ ಕನ್ನಡ ನಿಘಂಟಲ್ಲಿ ಡಾಲಿ ಅಂತ ಅರ್ಥ. ಯುವಕರು ಯಾವಾಗಲೂ ಹಿಂದಲ್ಲೇ ಇರಬೇಕು. तू समझा? हाँ नहीं तू समझा नहीं. ಹಗ್ಗನೇ ಇಲ್ಲ. ಉಡ್ದಾರ ಕಿತ್ಕೊಳ್ಳ ಇಲ್ಲ, ಉಡ್ದಾರ ಕೊಡ್ಲ ಇಲ್ಲ, ಉಡ್ದಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್, ಜಾತ್ರೆ ಬಂದ್ಮೇಲೆ ಪಿ ಇರಬೇಕು. ಪಿ ಅಂದ್ಮೇಲೆ ಈ ಥರದ್ದು ಉದ್ದನೇದು ಇರಬೇಕು. ಸಾಕು, ಬೇಲ್ಕೋಡು ಮುಚ್ಕೊಂಡು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹಾಯ್, ಹಲೋ, ನಮಸ್ಕಾರ. ದೇವರು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಗೋಯ್ತು ಅಲ್ಲ ವ್ಲಾಗ್ ಮಾಡೋಕ್ಕೆ. ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ. ನಮ್ಮ ಒಂದು ದೇವಿಯ ಜಾತ್ರೆಗೆ ಬಂದಿದ್ದೀನಿ. ಫಸ್ಟು ದೇವ್ರನ್ನ ನೋಡ್ಕೊಂಬಿಡಿ, ಆಮೇಲೆ ಈ ಊರಿನ ಜಾತ್ರೆ ವಿಶೇಷ ಏನು ಅಂತ ಹೇಳ್ತೀನಿ. ನಮ್ಮ ಜೊತೆ ನಮ್ಮ ಆರ್ಎಸ್ ಪ್ರೋ ಸಹ ಬಂದಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ಅಂದರೆ ಜನಗಳು ಫುಲ್ಲು. ಗೈಸ್, ನೀವು ಈಗ ನೋಡಿದಂತಹ ದೇವರು ವಾತಕಲ್ಲಮ್ಮ ಅಂತ. ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು, ಹಳ್ಳಿಯರು ಮತ್ತು ಸ್ಥಳೀಯರು ಎಲ್ಲ ಸೇರಿ ಅಜ್ಜಿ ದೇವಸ್ಥಾನ ಅಂತಂದ್ಬಿಟ್ಟು ಪ್ರೀತಿಯಿಂದ ಕರೀತಾರೆ. ಗಂಟೆ ಸಿಡಿ ಆಡ್ತಾರೆ. 2 ದೇವರು. ಇವತ್ತು ವಿಶೇಷ ಏನು ಅಂದರೆ ಜಾತ್ರೆ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಈ ದೇವಸ್ಥಾನಕ್ಕೆ ಪ್ರತಿ ಸಲ ಏನೂ ಬರ್ತಾ ಇರಲಿಲ್ಲ. ಬಟ್ ಈ ಸಲ ಬ್ರೋ ಅವರು ಬನ್ನಿ ಚೆನ್ನಾಗಿರುತ್ತೆ ಅಂತಂದ್ರಲ್ಲ. ಐ ಹೋಪ್ ಎಲ್ಲಿ ಕ್ರೇಜ್ ಇರುತ್ತೆ ಅಲ್ಲಿ ನಾವು ಇರ್ತೀವಿ. ಎಂಜಾಯ್ಮೆಂಟ್ ಎಲ್ಲಿರುತ್ತೆ ನಾವು ಅಲ್ಲಿ ಇರ್ತೀವಿ. ಹಾಗೆ ಥರ ಒಂದು ಸಿಡಿ ಥರ ನಡೆಯುತ್ತೆ. ಅದನ್ನ ನೋಡೋಕ್ಕೆ ಅಂತಾನೆ ಜನ ಬರೋದನ್ನ ಇರುತ್ತೆ ಜಾಸ್ತಿ. ಬನ್ನಿ, ಈ ಸಲ ಏನೇನು ಜಾತ್ರೆ ವಿಶೇಷ ಇದೆ ನೋಡ್ಕೊಂಡು ಬರೋಣ. ವಿಧಿ ಸ್ಟಾರ್ಟು. ಹಂಗಂದ ತಕ್ಷಣ ಜೋಡಿ ಹಿಡ್ಕೊಂಡು ಕೈ ಮೇಲೆ ಬಂದ್ಬಿಟ್ಟು ಕಂಡ್ರಪ್ಪ. ಯಾಕಾರು ಬರ್ತಿರೋ ನಮ್ಮನ್ನು ಅಯ್ಯೋ ಅನ್ನಿಸ್ಕೊಳಕ್ಕೆ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಇಲ್ಲಿ ಮದುವೆ ಆಗದೆ ಇರೋರು ಕಂದ ಹಿಡ್ಕೊಂಡು ಓಡಾಡ್ತವ್ರೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ. ಏನೋ ದೇವ್ರನ್ನ ತಲೆ ಮೇಲೆ ಕೊಡ್ತಿದ್ದಾರೆ. ಬನ್ನಿ ನೋಡೋಣ. ಏನು ಕೇಳಲ್ಲ, ಸುಮ್ಮನೆ ನೋಡ್ತಾ ಇರ್ಬೇಕಷ್ಟೇ ವಿಡಿಯೋನ. ಬಂದು ದೇವ್ರು ನೋಡ್ರಿ ಅಂದ್ರೆ ಫೋನ್ ನೋಡಿದ್ರೆ ಸ್ನ್ಯಾಪ್ ನೋಡ್ತಾನೆ ನಿಂಕಂಡ. ನೀವನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಅವ್ರು ಈಗ ಬಾಲ್ನ ಹಾಕ್ತಿದ್ದಾರೆ. ಅದು 100 ರೂಪಾಯಿ ಚಾಲೆಂಜ್ ಗಟ್ಟಿ ಈಗ ಹಾಕ್ತಾ ಇದಾರೆ. 50 ಹಾಕ್ಬೋದಾ? 50. ಶಿವ ಶಿವ ಶಿವ.
ಒಲಿ ಗೋಡಿ ಸೋಟ ಈಗ ಮತ್ತೆ ಬರ್ಲಿ ಮತ್ತೆ ಮತ್ತೊಮ್ಮೆ ಈಗ ಮತ್ತೊಮ್ಮೆ ಮಗದೊಮ್ಮೆ ಜೈ ಮಕ್ಕಳಮ್ಮ ಮನೆಗೆ ಲಕ್ಷ್ಮಿ ಬಂದಾಳ ಕುಂತಾಳ ನಿನ್ನ ತಲೆ ಮೇಲೆ ಲಕ್ಷ್ಮಿ ಕುಂತಾಳ ₹100 ಗೆದ್ಬಿಟ್ಟು ಹೋಯ್ತಾ ಇದಾರೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇದು ಭರತನಾಟ್ಯ ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇರ್ಲಿ ಕೂತ್ಕ ಏನಾಗಲ್ಲ ಎಲ್ಲ ಜೋಶು ಜಾತ್ರೆ ಮುಗಿದ್ಮೇಲೆ ಎಲ್ಲ ಫುಷು ರೆಡಿ ಆಗ್ತಿದೆ ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಇಲ್ಲಿ ದೇವ್ರೀಗ ಏನಕ್ಕೆ ಹೋಗ್ತಿದೆ ದೇವ್ರೀಗ ಏನಕ್ಕೆ ಅಂದರೆ ತೇರೊಂದು ಪ್ರದಕ್ಷಿಣೆ ಬಂದ್ಬಿಟ್ಟು ಸೀದಾ ಉತ್ಸವಕ್ಕೆ ಬರುತ್ತೆ ಈಗ ನೋಡೋಣ ಬರಲಿ ಗೈಸ್ ಈಗ ದೇವರು ಉತ್ಸವಕ್ಕೆ ಬರುತ್ತಂತೆ ಇದೇ ಫಸ್ಟು ನಾನು ಈ ಜಾತ್ರೆ ಬಂದಿರೋದು ಹಂಗಾಗಿ ಗೊತ್ತಿಲ್ಲ ಎಲ್ಲ ಜಾತ್ರೆಲೂ ಅದನ್ನೇ ಮಾಡೋದಿಲ್ಲ ಅಂತ ಹೇಳಲ್ಲ ಬಟ್ ಆದರೂ ಒಂದೊಂದು ಜಾತ್ರೆಲೂ ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ ಸೊ ನಮಗೆ ಗೊತ್ತಿಲ್ಲ ಅಷ್ಟೇ. ಇವಳ ಹೆಸರು ತೇಜು ಅಂತ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎದ್ರ ಕತ್ತಿಯಲ್ಲ ಇದನ್ನ ನೋಡೇ ಶಾಕ್ ಆಗೋಯ್ತು ನನಗ. ಏನಿದು ಅದೇ ಸಿಡಿ ಆಡಿದ್ರಲ್ಲ ತಡಿ. ಓ ಅದ್ರದ ಇದು ನಾನು ಏನೋ ತೊತ್ತೋರಲ್ಲಪ್ಪ ನೋಡ್ತಾ ಇದ್ದೀನಿ. ಐಟಮ್ಗಳು ತಗೋತಾರ ಇಲ್ವಾ ಗೊತ್ತಿಲ್ಲ, ಜನಗಳು ಮಾತ್ರ ನಿಂತಿರ್ತಾರೆ ಅರ್ಧಂಬರ್ಧ ಚೋತ್ಕೊಂಡು 5 ಐಟಮಲ್ಲಿ 10 ಐಟಮ್ ತಗೊಂಬಂದ್ಬಿಟ್ಟು 5 ಐಟಮ್ ದುಡ್ಡು ಕೊಟ್ಟು ಹೋಗ್ತಾರೆ. ಅದ್ರಲ್ಲಿ ಏನೋ ಗೊತ್ತಿಲ್ಲ ಬ್ರೋ. ಇಂಥ ಅಂಗಡಿ ಮಾತ್ರ ಚೌಕಾಸಿ ಮಾಡ್ತಾರೆ, ಬೇರೆ ದುಡ್ಡು ಕೊಟ್ಟು ಬಂದಿರ್ತಾರ. ನೋಡಲ್ಲಿ ನಮ್ಮ ಪ್ರಿಯಾಕ ಹೆಂಗ್ ನೋಡ್ತಾಳೆ, ಬಗ್ ನೋಡ್ತಾಳೆ. ಏಯ್ ಕಳ್ಳಿ, ನಾಳೆ ದಂಪತಿಗಳಾಗ ಈಗಲೂ ದಂಪತಿಗಳೇ ಕಣ 7 ಗಂಟೆ ಕೇಳು. ಇವರು ದಂಪತಿಗಳು ಅಂತ ಯಾರು ಇಲ್ವಲ್ಲ ಗತಿ ಅಂತ. ಬೇಟೆಗಾರರ ಬೇಟೆಯಾಡು ರಣಬೇಟೆಗಾರ ಬಂದ. ಬೇಟೆಗಾರರ ಬೇಟೆಯಾಡು ರಣಬೇಟೆಗಾರ ಬಂದ. ಈಗ ಹೋಯ್ತಾ ಇದೀವಿ, ನಾಳೆ ಬೆಳಿಗ್ಗೆ ಬರ್ತೀವಿ. ಜಾತ್ರೆನ ಬೆಳಿಗ್ಗೆ ನೋಡೋಣ. ಓಕೆ, ಗುಡ್ ನೈಟ್. ಗಾಡಿ ತಕೊಂಡೋಗಿ ಚೆನ್ನಾಗಿ ಬೈಸ್ಕೊಂಡ ನಮ್ಮ ಚಿನ್ನು. ಆದ್ರೆ ನಮ್ಮ ಗಾಡಿನೇ ಆರಾಮಾಗಿ ತಗೊಂಡಿದ್ದು ಈಸಿಯಾಗಿ ಅಂತಂದರೆ. ಇಲ್ಲಿ ಹೋಗ್ಬೇಕಾದ್ರೆ 4-5 ಜನ ಹೋದ್ವಿ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ಬಿಟ್ಟಾಕ್ಬಿಟ್ಟು ಮತ್ತೆ ಬರ್ತಾಯಿದ್ದೀವಿ. ನೋಡೋಣ ಜಾತ್ರೆ ಮತ್ತೆ ಏನಾದ್ರು ಎಕ್ಸ್ಟ್ರಾ ಇದ್ದರೆ ವಿಡಿಯೋ ಮಾಡುವ, ಇಲ್ಲ ಅಂದರೆ ಮುಚ್ಕೊಂಡ್ ಪಾಚ್ಕೊಳ್ಳುವ. ಇಲ್ಲಿಂದ ಜನ ನೋಡಿದ್ರೆ ಎಲ್ಲ ಖತಮ್ ಆಗಿರೋ ಥರ ಕಾಣಿಸ್ತೈತೆ. ನಾವು ಎಲ್ಲ ಆದಮೇಲೆ ವಾಪಸ್ ಬರ್ತಾ ಇದ್ದೀವಿ. ಅಕಸ್ಮಾತ್ ಜನ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಗ್ಯಾರಂಟಿ ಜನ ಇನ್ನೂ ಕಡಿಮೆನೇ ಆಗಿಲ್ಲ. ಹೆಂಗೆ ಅವಾಗಲೇ ಹೆಂಗಿದ್ರು ಈಗಲೂ ಅಲ್ಲಲ್ಲೇ ಅವರೇ ಉತ್ಸವಕ್ಕೆಲ್ಲ ರೆಡಿ ಮಾಡ್ತಾವ್ರೆ ಮೋಸ್ಟ್ಲಿ ಈಗ ಅಲ್ಲ. ಈ ಕಡೆಯಿಂದ ಜೋಡಿಸಿಟ್ರೆ ಇವಣ್ಣ ಆಗಲೇ ಪ್ಯಾಕ್ ಮಾಡೋ ಇಟ್ಟಾನೆ, ಯಾರು ಬರಲ್ಲ ಅಂತ ಗೊತ್ತಾಗ್ಯ. ಆಗಲೇ ಜನ ನಿಖಾಲಾಗೋಗ್ಬಿಟ್ಟವ್ರೆ ಅರ್ಧಕ್ಕರ್ಧ. DJ ಇಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಬಿಸಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನಾವು ಈಗ. ಆರಾಮ. ಸೊ ಓಕೆ, ಎಲ್ಲ ದೇವ್ರುಗಳು ರೆಡಿಯಾಗಿ ನಿಂತಿದ್ದಾರೆ ಈ ಸಲ. ಜಿಂಗ್ ಚಾಕ್ ಅಂತ ಅಂದ್ಬಿಟ್ಟು. ಎಸ್, ಹಾಂ ರೆಡಿಯಾಗಿದೆ.
ಕ್ರೀಮ್ ನೋಡ್ಬಿಟ್ಟು ನಿಮಗೂ ಆಸೆ ಆಯಿತು ಅಂದರೆ ಅಂಗಡಿಗೆ ಹೋಗಿ ತೊಗೊಂಡು ತಿನ್ಬಿಡಿ. ಹೇಳಪ್ಪ ಜೊತೆ ಐಸ್ ಕ್ರೀಮ್ ತಿಂದ ಫಾ. A few moments later. ರಾತ್ರಿ ಎಲ್ಲ ನೋಡ್ಕೊಂಬಂದಾಯಿತು, ಸುಸ್ತಾಯಿತು, ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ವಿ, ಮಲ್ಕೊಂಡಿದ್ವಿ. ಅಷ್ಟೇ ಅಷ್ಟೇ ಜೀವನ. A few moments later. ಗೈಸ್, ಹ್ಯಾವಿ ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದಿದ್ದೀವಿ. ಆ್ಯಕ್ಚುಲಿ ನಮ್ಮ ಏನು ನಿಮ್ಮದೊಂದು ಅಭಿಷೇಕ ಇತ್ತು. ಸಪ್ತ ಪ್ರಾರಂಭ ಆಗಿದೆ. ಅದಕ್ಕೆ ಮೊದಲನೇ ದಿನದ ಅಭಿಷೇಕ ಇತ್ತು. ಸೊ ನಾವು ತೇರಿಗೆ ಹೋಗಿಲ್ಲ, ಆದರೂ ಸಹ ತೇರು ಬಿಡಿರೋದ ಎಲ್ಲರೂ ಹಾಕ್ತೀವಿ ಆಗಲೇ ಎಲ್ಲ ರಿಟರ್ನ್ ಬಂದವ್ರೆ. ನಾವು ಬಟ್ ಈ ಜಾತ್ರೆನ ಇನ್ನೊಂದು ರೌಂಡು ಹಾಕ್ಕೊಂಡು ಬಂದು ಹೋಯ್ತಾವ್. ನಾವು ಕ್ಯಾಮ್ರಾ ಕಾಣಿಸ್ತಾನೆ ಇಲ್ಲ ನನಗೆ. ಸೈಡಲ್ಲಿ ಹೋಗ್ಬೇಕು. ಹುಷಾರು ಬಾಯ್. ಬನ್ನಿ. ಜಾಗ ಹೆಂಗಿದೆ ಗೊತ್ತಾ? ಡ್ರೈವರ್ ಚಿನ್ನವರು ಗಾಡಿನ ಓಡಿಸ್ತಿದ್ದಾರೆ, ಮಲ್ಕೊಂಡು ಆರಿಸ್ಕೊಂಡು. ಮೇಲೆ ಟೈಲ್ ಫ್ಲಾಟ್ ಆಗಿತ್ಕಳ, ಭಯ ಆಗತ್ಕಳ. ನಂಗೆ ಗೊತ್ತು ನೀನು ಚೆನ್ನಾಗಿ ಓಡಿಸ್ತೀಯ ಅಂತ. ಕಾಬಡಿ ಕಾಬಡಿ ಹುಡುಗಿ ರೋಡ್ ಹಾಕ್ತಾರ ಕಣ. ಇವನೊಂದು ಹೊಡ್ಸ್ಕೊಂಡ್ ಬರ್ಬೇಕು. ಹೇಳ್ತಿದ್ದೆ ಪಾಪಗಳ ಅವರು ಫಾ ಕಂಟೆಂಟ್ ಆಗುತ್ತೆ. ತಾತ ಏನಾರು ಸೈಡ್ಗೆ ಹೋಗ್ಬಿಟ್ರೆ ನಿಧಾನಲು ಭಯ ಆಗ್ತದೆ. ನೀವು ಓಡಿಸೋ ರೇಂಜ್ ನೋಡ್ರೆ ಭಯ ಆಯ್ತದೆ. ಆ ರೇಂಜಿಗೆ ಓಡಿಸ್ತಾನೆ. ಅಣ್ಣ ನನ್ ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಜಾತ್ರೆ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಗ್ಬಿಟ್ಟೈತೆ. ನಾವು ಜಾತ್ರೆಗೆ ಲೇಟ್ ಕಮರ್ಸ್ ಆಗ್ಬಿಟ್ಟಿದ್ದೀವಿ. ಬ್ಯೂಟಿ ಕ್ವೀನ್ಗಳು ಬರ್ತಿದ್ದಾರೆ. ಇಲ್ಲಿ ಬಲೂನ್ಗಳು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ ಎಸ್, ಮಾಡಿರೋದನ್ನ ತಗೊಂಡು ಹೋಗ್ತಾ ಜಾತ್ರೆ ಬರೋ ಜಾತ್ರೆ ಎಲ್ಲ ಗೊತ್ತು ನಿಮ್ಗೆ. ಎಲ್ಲ ವಾಪಸ್ ಬರ್ತವ್ರೆ. ನಾವು ಈಗ ಜಾತ್ರೆ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಬೇರಿಂದ ಒಳ್ಳೆ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಬರ್ಬಿಡಿ. ನೋಡ್ರಿ ಗಾಯ್ಸ್, ತೇರು ಎಳೆದು ನಿಂತು ಹೋಗ್ಬಿಟ್ಟಿದೆ. ನೋಡ್ಕೊಂಬಿಡಿ, ಶ್ರೀ ವಾತಕಲ್ಲಮ್ಮ ದೇವಿಯ ರಥ ಹೆಂಗಿದೆ. ಇಲ್ಲ, ನಮ್ಗೇನೋ ಕೊಡಿಸ್ತೀನಿ ಅಂತ ಕರ್ಕೊಂಬಂದವ್ ನಾನೀಗ ಚಿನ್ನು. ಈಗ ಹಾಂ, ಏನು ಕೊಡಿಸ್ತಿಲ್ಲ ಚಿನ್ನು ಈಗ ನಮ್ಮ ಜಾತ್ರೆಗೆ? ಪೂರಿ ಖಾರ ಕೊಡಿಸ್ಬೇಡ ನಮಗೆ. ನೋಡಿ ಸಾಕಾಗದ. ಪರವಾಗಿಲ್ಲ, ಗೊಂಬೆ ಕೊಡ್ಸಂಬ. ಇಲ್ಲಿ ಗೊಂಬೆ ಕೊಡಿಸ್ಬಾ. ಇಲ್ಲಿ ನನಗೆ ಗೊಂಬೆ ಕೊಡಿಸ್ತೇನೆ ಈಗ. ಕನ್ನಡಕ ತಡೋಣ. ಕನ್ನಡಕ 100 ರೂಪಾಯಿ. ಕನ್ನಡಕ 100 ರೂಪಾಯಿ. ಕನ್ನಡಕ ಚಶ್ಮಾ ಬೇಕಂತೆ.
ನಮ್ದು ಒಂದು ಬಾಡು. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತು. ಹುಡುಗ ಸಿಕ್ಕವನೆ ಹಾಸ್ಟೆಲ್ ಹುಡುಗ. ಏನ್ ನಿನ್ನ ಹೆಸರು ಹೇಳೋ? ಏನ್ ಹೇಳಿ ನಿನ್ನ ಹೆಸರು? ಧನಂಜಯ್ ಡಾಲಿ. ಕ್ರೂರಿ ಅಂದ್ರೆ ಕನ್ನಡ ನಿಘಂಟಲ್ಲಿ ಡಾಲಿ ಅಂತ ಅರ್ಥ. ಅವನ ಹೆಸರು ಆ ಡಾಲಿ ಅಲ್ಲ, ಈ ಡಾಲಿ ಬೇರೆ. ಆ ಡಾಲಿ ಈ ಡಾಲಿ ಈ ಡಾಲಿ ಅಲ್ಲ. ಸೆಕೆಂಡ್ ಹ್ಯಾಂಡ್ ಡೈಲಾಗ್ ಹೇಳಿದ್ರು. ಏನ್ ಮಸ್ತಾಗಿತ್ತು ಗೊತ್ತಾ ಅದು? ಪಾರ್ಕಿಂಗ್ ಅಲ್ಲಿ ನಿಲ್ಸಕ್ಕೆ ಒಂದು ಗಾಡಿ ಇದೆ, ಆ ಗಾಡಿ ಹಿಂದೆ ಕೂತ್ಕೊಳ್ಳೋಕೆ ಒಂದು ಬಾಡಿ ಇಲ್ಲ ಅಂತ ಅಂದ್ಬಿಟ್ಟು ಡೈಲಾಗ್ ಹೇಳಿದ್ರು. ಮುಖ ಮುಚ್ಕೊಂಡು ಓಡಾಡ್ತಿದ್ರಲ್ಲ ಸತ್ಯ ಹೇಳ್ಬಿಟ್ಟು. ಅದಕ್ಕೆ ಕಬ್ನಾಲ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಕಬ್ನಾಲಿ ಬಾಡಿಗೆ ನೋಡಿಲ್ವಾ? ಕಾಫಿ ಬಾಡಿ ಗೀಟು. ಇವನು ರಾತ್ರಿ ಎಣ್ಣೆ ಬಿಡಿ. ಯುವಕರು ಯಾವಾಗಲೂ ಹೀಟಲ್ಲೇ ಇರಬೇಕು. तू समझा? हाँ नहीं तू समझा नहीं. ಗಾಡಿ ಇಲ್ಲಿಗೆ ಬಂದ್ಬಿಟ್ಟೈತೆ ನೋಡ್ರಿ, ಇಲ್ಲಿ ಹಳೆ ಪಳ್ಳಿದು. ಮಧುವಣ್ಣ, ಹಾಯ್ ಮಧುವಣ್ಣ, ನಿಮ್ ಗಾಡಿ ಇಲ್ಲಿಗೆ ಬಂದ್ಬಿಟ್ಟೈತೆ. ವಾಪಸ್ ಕರ್ಕೊಂಡು ಹೋಗಿ ಹಂಗೆ ಬಾಯ್. ತುಂಬ ಊಟೈತೆ ಗೈಸ್. ನೀವು ಕಬ್ನಲ್ಲಿ ಕುಡೀರಿ, ತಣ್ಣಗಿರಿ. ಚೇರ್ಸ್ ಚೇರ್ಸ್. ಸೀದಾ ಒಳಗೋಣ ಬನ್ನಿ ಗೈಸ್. ಇವಾಗ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ನೋಡ್ಕೊಂಬಿಡಿ. ಹಳೆ ಕಾಲದಲ್ಲಿ ಕೂತ್ಕೊಂತಿದ್ರಲ್ಲ, ಮಾಡಕ್ಕೆ ಯಾವ ಇಲ್ದರು ಹಂಗೆ ಕೂತಿದ್ದೀರ 3 ಜನನು. ಹಾಗೆ ನಾವು ತೇರು ಎಳಿಬೇಕಾದ್ರೆ ಇರಲಿಲ್ಲ, ಅದಕ್ಕೆ ಇನ್ನೊಂದ್ಸಲ ತೇರು ಎಳೆಯೋಣ ಅಂತ ಬಂದ್ಬಿಟ್ಟಿದ್ದೀವಿ. ಬಟ್ ಏನು ಅಂದರೆ ಮಿಸ್ ಆಗಿ ತೇರು ಎಳಿಯೋಕೆ ಹೋಗಿ ನಮ್ಮನ್ನ ಯಾರು ಎಳ್ಬಿಡ್ತಾರೆ ಅಂತ ಭಯ. ಅಯ್ಯೋ ತೇರು ಎಳಿ ಹಗ್ಗನೇ ಇಲ್ಲ. ಹುಡ್ದಾರ ಕಿತ್ಕೊಳ್ಳ ಇಲ್ಲ, ಹುಡ್ದಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್, ಜಾತ್ರೆ ಬಂದ್ಮೇಲೆ ಪಿ ಇರಬೇಕು. ಪಿ ಅಂದಮೇಲೆ ಈ ಥರದ್ದು ಉದ್ದನೇದು ಇರಬೇಕು. ಸಾಕು, ಬೆಲ್ ಕೊಡು ಮುಚ್ಕೊಂಡು. ಅಣ್ಣ 30 ಮಾಡು. ಅರಳಿದ ಕಮಲ ಜಸ್ಟ್ ಫಾರ್. ಅವನೇ ಸರಿ ನಿಮ್ಗ, ನೀವು ಸರಿ ಇಲ್ಲ. ಊರಲ್ಲ ನೀವು. ಬಾಲ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಅಂತ ಇದು ಗಾಯ್ಸ್, ಜಾತ್ರೆ ಮುಗಿಸಿ ಎಲ್ಲ ರಿಟರ್ನ್ ಹೋಯ್ತಾ ಇದ್ದೇವೆ. ಮಾತ್ರ ಒಂದು ಸ್ವಲ್ಪ ಜಾತ್ರೆಯಲ್ಲಿ ಎಲ್ಲರಿಗೂ ಕೂಡೆ ಕೊಟ್ಟಂಗೆ ಆಗ್ಬಿಟ್ಟಾರ, ನಿಂಬೆಹಣ್ಣು ಇಟ್ಕೊಂಡಂಗೆ ಆದ. ಇನ್ನು ಕೆಲವ್ರಿಗೆ ಆದರೆ ಕೆಲವರು ಎಂಜಾಯ್ ಮಾಡ್ಬಿಟ್ಟು ನಮಗೂ ಸಪೋರ್ಟ್ ಮಾಡಿದ್ರೆ ಚಂದ. ಬಾಯ್ ಗಾಯ್ಸ್, ಇಲ್ಲಿಗೆ ಈ ಬ್ಲಾಗು ಎಂಡ್ ಆಗುತ್ತೆ. ಪೀಸ್. ಎಸ್. ಹಾಗೆ ಇನ್ನೊಂದು ನೆಕ್ಸ್ಟು ಮೇನ್ ವಿಚಾರ, 7ನೇ ತಾರೀಕು ನಮ್ಮೂರು ಜಾತ್ರೆ. ವಿಡಿಯೋ ನೋಡ್ತಿರೋರು ಎಲ್ಲರೂ ಬಂದ್ಬಿಡಿ ಆಯಿತಾ. ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅಂತ ಡೋಂಟ್ ಸೇ, ಓಕೆ? ಬೇಜಾರಾಗಬೇಡಿ. ಸೊ ಎಲ್ಲರೂ ಬಂದ್ಬಿಡಿ. ಬಾಯ್ ಹೇಳ್ರು. ಬಾಯ್ ಹೇಳು. ಹಾಂ ಬಾಯ್.